ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಪೂಜೆ ರೂಮ್ ಟೂರ್ ಮಾಡಿ ಅಂತ. ಸೊ ಫೈನಲಿ ನನ್ನ ಪುಟ್ಟದಾದಂಥ ಪೂಜೆ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಎಂಡವರೆಗೂ ನೋಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಓಕೆ ಕೊಟ್ಟರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪೂಜೆ ರೂಮ್ ಡೋರ್ ಅಕ್ಕಪಕ್ಕದಲ್ಲಿ ಲಾಭ ನಷ್ಟ ಅಂತ ಈ ರೀತಿ ಬ್ರಾಸಲ್ಲಿ ಹಾಕಿದ್ದೀನಿ. ಸೊ ಇದು ಶೋ ಪೀಸ್, ಗಂಟೆ 3 ಗಂಟೆ ಇದೆ ಇದರಲ್ಲಿ. ಒಂದು ಸೈಡ್ ಲಾಭ, ಒಂದು ಸೈಡ್ ನಷ್ಟ ಅಂತ ಇದೆ. ತುಂಬ ಚೆನ್ನಾಗಿದೆ. ಇದು ಒಂದು 6 ವರ್ಷದಿಂದ ಹಾಕಿದ್ದೀನಿ ಈ ರೀತಿ. ಹಾಗೆ ಒಂದು ತೋರಣನ ಹಾಕಿದ್ದೀನಿ, ಅದರ ಜೊತೆಗೆ ಒಂದು ಹೂವಿನ ಹಾರನ ಹಾಕಿದ್ದೀನಿ. ಶುಕ್ರವಾರ ಪೂಜೆಗೆ 2 ಹೂವಿನ ಹಾರನ ತರಿಸ್ತೀನಿ. ಸೊ ಒಂದು ಫ್ರಂಟ್ ಡೋರ್ಗೆ ಹಾಕ್ತೀನಿ, ಇನ್ನೊಂದು ದೇವ್ರ ರೂಮ್ ಡೋರ್. ಹಾಗೆ ಡೋರ್ ಅಕ್ಕಪಕ್ಕದಲ್ಲಿ ಈ ರೀತಿ ಮಣಿಗಳಿಂದ ಹ್ಯಾಂಗ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ನಾನು ಇದನ್ನು ತಿರುಪತಿಗೆ ಹೋದಾಗ ತಂದಿದ್ದೆ, ನೋಡೋಕೆ ಚೆನ್ನಾಗಿತ್ತು. ಸುಮ್ಮನೆ ಡೋರ್ ಆಚೆ ಈಚೆ ಪ್ಲೈನ್ ಆಗಿದೆಯಲ್ಲ, ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡು ಬಂದೆ. 1 ಇಯರ್ ಆಯಿತು, ಯಾವುದೇ ರೀತಿ ಕಲರ್ ಹೋಗಿಲ್ಲ, ಚೆನ್ನಾಗಿದೆ. ಮತ್ತು ಡೋರ್ ಪಕ್ಕದಲ್ಲೇ ಈ ರೀತಿ ಹೂವಿನ ಡಿಸೈನಲ್ಲಿ ಪಟ್ಟಿನ ಕೊಡಿಸಿರೋದು. ಫುಲ್ಲಾಗಿ ಟೀಕ್ ಡೋರು, ಇದು ಟೀಕ್ ವುಡ್ಡಲ್ಲೇ ಮಾಡಿಸಿರೋ. ಹಾಗೆ ಡೋರು ಪ್ಲೈನ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಹೂವಿನ ಬಳ್ಳಿ ರೀತಿಯಲ್ಲಿ ಆಮೇಲೆ ತಂದು ಹಾಕ್ಸಿದ್ದಂಥದ್ದು. ಸ್ವಲ್ಪ ತುಂಬ ಗ್ರ್ಯಾಂಡ್ ಡಿಸೈನ್ ಇಲ್ಲ, ಸಿಂಪಲ್ ಆದ ಡಿಸೈನೇ. ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ವರ್ಷಕ್ಕೆಲ್ಲ ಅಷ್ಟು ಹಿಂಸೆ ಅಂತ ಅನಿಸಲ್ಲ. ಹಾಗೆ ಗ್ಲಾಸ್ ಡೋರ್ನ ಹಾಕ್ಸಿದ್ದೀನಿ. ಸೊ ಆ ಕಡೆ ಈ ಕಡೆ ಓಮ್ ಅಂತ ಇದೆ, ಮತ್ತು ದೀಪದ ಕಂಬದ ರೀತಿಲಿ ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಗ್ಲಾಸ್ ವುಡ್ಡಲ್ಲಿ ಫೇಮ್ ಹಾಕ್ಸಿರೋದ್ರಿಂದ ಸೇಫ್ಟಿಯಾಗಿರುತ್ತೆ. ಗ್ಲಾಸ್ ಹೊಡೆದೋಗುತ್ತೆ ಅನ್ನೋ ಭಯನೇ ಬೇಡ, ಫುಲ್ಲು ಸೇಫ್ಟಿಯಲ್ಲಿರುತ್ತೆ. ಹಾಗೆ ನಾನು ಒಳಗಡೆ ಏನೇನೆಲ್ಲ ಇಟ್ಕೊಂಡಿದ್ದೀನಿ, ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ತುಂಬ ಗ್ರ್ಯಾಂಡಾಗೇನು ಆರ್ಗನೈಸ್ ಮಾಡಿಲ್ಲ, ತುಂಬಾ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಇವತ್ತಿನ ಶುಕ್ರವಾರದ ಪೂಜೆ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಸೊ ಅಮಾವಾಸ್ಯೆ ಕೂಡ ಇತ್ತಲ್ವ, ಹಾಗಾಗಿ ಬೇಗನೆ ಪೂಜೆ ಮಾಡಿದೆ. ಮತ್ತು ಯಾವಾಗಲೂ ಅಷ್ಟೇ ನಾನು 3 ದೀಪನ ಹಚ್ತೀನಿ. ಸೊ ನಾನು ಶುಕ್ರವಾರದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂದವರು ನೋಡ್ಬೋದು. ಹಾಗೆ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ. ಇದು ಗೋರಖರ್ ಸಿದ್ಧರ ಫೋಟೋ. ಸೊ ಇದು ಇವಾಗ ವೇಲೂರಿಗೆ ಹೋಗಿದ್ವಲ್ಲ, ತಿರುಪತಿ ವ್ಲಾಗ್ ಹಾಕಿದ್ದೀನಿ, ಅದರಲ್ಲಿ ನೋಡ್ಬೋದು. ವೇಲೂರಿಗೆ ಹೋಗಿದ್ದು ಪ್ರಸಾದದ ಜೊತೆಗೆ ಲಕ್ಷ್ಮಿ ಫೋಟೋನ ಕೊಟ್ಟಿದ್ರು. ಸೊ ಆ ಫೋಟೋನ ಇಟ್ಕೊಂಡಿದ್ದೀನಿ. ಹಾಗೆ ಗುರು ಭಗವಾನ್ ಫೋಟೋ ಇದೆ, ಮುರುಗನ ವೇಲ್ ಕೂಡ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 5 ರೂಪೀಸ್ ಕಾಯಿನ್ ಕೂಡ ಇಟ್ಟು ಪೂಜೆ ಮಾಡ್ತೀನಿ. 101 5 ರೂಪೀಸ್ ಕಾಯಿನ್ ಇಟ್ಕೊಂಡಿದ್ದೀನಿ. ಮತ್ತು ಈ ತಟ್ಟೆಲಿರೋದು ನಮಗೆ ಕುಂಕುಮನ ಇಟ್ಕೊಳ್ಳೋಕ್ಕೆ, ಡೈಲಿ ಕುಂಕುಮನ ಇಟ್ಕೊಳ್ಳೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಹಾಗೆ ದೇವ್ರ ಫೋಟೋಗಳಿಗೆ ಕುಂಕುಮನ ಇಡೋಕ್ಕೆ ಸಪ್ರೇಟಾಗಿ ಇಟ್ಟಿರ್ತೀನಿ. ಸೊ ಇದು ಎರಡನ್ನು ಜೊತೆ ಮಾಡಿ ಇಡೋಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಒಂದು ಬಿನ್ಗೆಯಲ್ಲಿ, ತುಂಬಿದ ಬಿನ್ಗೆಯಲ್ಲಿ ನೀರನ್ನ ಇಟ್ಕೊಂಡಿರ್ತೀನಿ. ಸೊ ಇದು ದೀಪದ ಕಂಬಗಳು. ಇದನ್ನು ರೆಗ್ಯುಲರಾಗಿ ಹಚ್ಚಕ್ಕೆ ಹೋಗಲ್ಲ, ಯಾವಾಗಲಾದರೂ ಹಬ್ಬಗಳು ಇದ್ದರೆ ಮಾತ್ರ ರೆಗ್ಯುಲರಾಗಿ ಹಚ್ಚೋ ಅಂಥದ್ದು. ಸೊ ಹಾಗೆ ಇಟ್ಟಿದ್ದೀನಿ ಅಷ್ಟೇ, ವಾಶ್ ಮಾಡಿ ಇಡ್ತೀನಿ. ಪೂಜೆ ರೂಮಲ್ಲಿ ಮರದ್ದು 2 ಮಣೆಗಳನ್ನ ಇಟ್ಕೊಂಡಿದ್ದೀನಿ. ಇದು ಬೇವಿನ ಮರದ್ದು. ಸೊ ನೆಲದಲ್ಲಿ ಕುತ್ಕೊಂಡು ಪೂಜೆನ ಮಾಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ನಾನು 2 ಮರದ್ದು ಮಣೆಗಳನ್ನ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಡೈಲಿ ಈವ್ನಿಂಗ್ ಪೂಜೆ ಮಾಡಬೇಕಾದ್ರೆ ಮಕ್ಕಳ ಕೈಯಲ್ಲಿ ಒಂದು 50 ಸಲ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ ಅಂತ ಡೈಲಿ ಬರ್ಸೋದು ರೂಢಿ. ಸೊ ಆ ಬುಕ್ಸ್ನ ಹಾಗೆ ಇಟ್ಟಿರ್ತೀನಿ, ತಗೊಂಡು ಪೂಜೆ ಮಾಡಿ ಬರೆದಿಟ್ಟು ಬರ್ತಾರೆ. ಹಾಗೆ ದೇವ್ರ ರೂಮಲ್ಲಿ 2 ಸ್ಟೋರ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಸೊ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಅದರಲ್ಲಿ ಒಂದು ಭಗವದ್ಗೀತೆ ಬುಕ್ಸ್ನ ಇಟ್ಕೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ಒಂದು 1/2 ಅವರ್ ಭಗವದ್ಗೀತೆ ಓದ್ತೀನಿ, ಹಾಗಾಗಿ ಭಗವದ್ಗೀತೆ ಬುಕ್ಸ್ನ ಫ್ರಂಟಲ್ಲೇ ಇಟ್ಕೊಂಡಿದ್ದೀನಿ, ಓದೋಕ್ಕೆ ಈಸಿ ಆಗುತ್ತೆ ತೊಗೊಳಕ್ಕೆ ಅಂತ ಹೇಳಿ. ಶ್ಲೋಕದ ಬುಕ್ಸ್ ಕೂಡ ಬರೆದಿಟ್ಕೊಂಡಿದ್ದೀನಿ. ಸೊ ಆ ಡೈರಿ ಕೂಡ ಅಲ್ಲೇ ಇದೆ. ಅದ್ರ ಜೊತೆಗೆ ಒಂದು ವೈಟ್ ಬ್ಯಾಗ್ ಕಾಣ್ತಿದೆಯಲ್ಲ, ಅದು ವರಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಏನೇನು ಮಾಡಬೇಕು ಲಕ್ಷ್ಮಿಗೆ, ಸೊ ಅದ್ರ ವಸ್ತುಗಳೆಲ್ಲ ಅದರಲ್ಲಿದೆ. ಹಾಗಾಗಿ ಆ ದೇವ್ರ ರೂಮಲ್ಲೇ ಇಟ್ಟಿರ್ತೀನಿ, ಹೊರಗಡೆ ಎಲ್ಲೂ ಎತ್ತಿಡಕ್ಕೆ ಹೋಗಲ್ಲ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಏನು ದೀಪನ ಹಚ್ಚಲ್ಲ, ಜಾಸ್ತಿ ಏನಾದರೂ ದೀಪಗಳು ಇದೆಯಲ್ಲ ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಒಂದು ಸೈಡು ಈ ಥರ ಜೋಡಣೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಎಲ್ಲ ಥಿಂಗ್ಸ್ಗಳು ಇರುತ್ತೆ, ಪೂಜೆ ಸಾಮಗ್ರಿ. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಸಾಮಗ್ರಿನ ಹಾಕಿ ಇಟ್ಟಿದ್ದೀನಿ. ಸೊ ನಾನು ಈಗ ತೋರಿಸ್ತಾ ಇರೋದು ಇದು ಸಾಂಬ್ರಾಣಿ ಅಂತ, ಒಂದು 8 ಥರದ ಕಲ್ಲು ಸಾಂಬ್ರಾಣಿ ಬರುತ್ತಲ್ವ, ಅದನ್ನು ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಶುಕ್ರವಾರ ಸಾಂಬ್ರಾಣಿ ಹಾಕಿದರೆ ತುಂಬಾ ಒಳ್ಳೆಯದು ಮನೆಯಲ್ಲಿ. ಹಾಗೆ ಅದರ ಜೊತೆಗೆ ಜವಾದಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಸೊ ಇದು ಬತ್ತಿ ಬಾಕ್ಸು, ಬತ್ತಿಗಳನ್ನ ಈ ರೀತಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ನನಗೆ ಕಮೆಂಟಲ್ಲಿ ಕೇಳಿದರು ಬತ್ತಿನ ಡೈಲಿ ಚೇಂಜ್ ಮಾಡ್ತೀರಾ ಅಂತ ಹೇಳಿ. ಸೊ ಬತ್ತಿನ ಡೈಲಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಉರಿದು ಗುಡ್ಡ ಆಗಿದ್ರೆ ಮಾತ್ರ ನಾನು ಚೇಂಜ್ ಮಾಡ್ತೀನಿ. ಬತ್ತಿ ಚೆನ್ನಾಗಿದ್ರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ವಾರದ ದಿನ ಪಾತ್ರೆ ಎಲ್ಲ ವಾಶ್ ಮಾಡ್ತೀನಲ್ಲ, ಆವಾಗ ಚೇಂಜ್ ಮಾಡ್ಕೊಳ್ತೀನಿ. ಸೊ ಹಾಗೆ ಊದುಬತ್ತಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಧರ್ಮಸ್ಥಳದ ತೀರ್ಥನ ಇಟ್ಕೊಂಡಿದ್ದೆ, ಊರಿಂದ ಬಂದಿದ್ರಲ್ಲ
ಹೇಳಿದ್ನಲ್ಲ ಧರ್ಮಸ್ಥಳದ ತೀರ್ಥನ ತಂದಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ರಂತೆ. ಸೊ ಅದು ಸ್ವಲ್ಪ ಇದೆ. ಈ ಸಲ ವೇಲೂರು ಗೋಲ್ಡನ್ ಟೆಂಪಲ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಕೊಟ್ಟಿದ್ದಂಥ ತೀರ್ಥ ಇದು. ಹಾಗೆ 70 kg ಚಿನ್ನದ ಲಕ್ಷ್ಮೀ ವಿಗ್ರಹ ಇದೆ. ಅದಕ್ಕೆ ಬಂದವ್ರ ಕೈಲಿ ಅಂದರೆ ಜನರು ನೋಡೋಕೆ ಬಂದಿರ್ತಾರಲ್ಲ, ಸೊ ಅವ್ರ ಕೈಲಿ ಅಭಿಷೇಕ ಎಲ್ಲ ಮಾಡಿಸ್ತಾರೆ. ಅದೇ ನೀರನ್ನ ಈ ರೀತಿ ಪ್ರಸಾದದ ಬ್ಯಾಗಲ್ಲಿ ಬಾಟ್ಲಲ್ಲಿ ಕೊಟ್ಟು ಕಳಿಸ್ತಾರೆ. ಸೊ ಅದು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಈ ಬ್ಯಾಸ್ಕೆಟಲ್ಲಿ ಕುಂಕುಮಗಾಗಿರ್ಬೋದು ಮತ್ತು ಶ್ಲೋಕದ ಬುಕ್ಸು ಈ ರೀತಿ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಿಕ್ಕ ಬಾಟ್ಲಲ್ಲಿ ಕರ್ಪೂರ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಸಾಂಬ್ರಾಣಿ ಕಟ್ಟಿಗಳು ಬರುತ್ತಲ್ವ, ಏನಂತಾರೆ ಇನ್ಸ್ಟೆಂಟ್ ಕಂಪ್ಯೂಟರ್ ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಒಂದು ಸಾಂಬ್ರಾಣಿ ಒಳಗೆ ಬಂದಂಥದ್ದು ಅದು. ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ. ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಹೊಗೆ ಆಗಿ ದೇವ್ರ ಮೇಲೆಲ್ಲ ಒಂಥರ ಕಪ್ಪು ಮಸಿ ಕೂತ್ಕೊಂಡಂಗೆ ಆಗಿರುತ್ತೆ. ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ, ತಂದಿದ್ರಲ್ಲ ಅಂತೇಳಿ. ಅದ್ರ ಜೊತೆಗೆ ಇದು ನನ್ನ ಹಣದ ಪೆಟ್ಟಿಗೆ ಅಂತ ಹೇಳ್ಬೋದು. ಇದು ನನ್ನ ಪುಟ್ಟದಾದಂಥ ಒಂದು ಹಣದ ಪೆಟ್ಟಿಗೆ. ಶುಕ್ರವಾರ ಪೂಜೆ ಮಾಡಿದಾಗ ದೇವ್ರ ಮುಂದೆ ಒಂದು 150 ನನ್ನ ಕೈಲಿ ಎಷ್ಟಿರುತ್ತೆ ಸೊ ಅಷ್ಟನ್ನು ದುಡ್ಡನ್ನ ಇಟ್ಟು ಪೂಜೆ ಮಾಡ್ತೀನಿ. ಅದನ್ನು ಹಾಗೆ ಸೇವ್ ಮಾಡ್ಕೊಂಡು ಬರ್ತೀನಿ. ಸೊ ವರಲಕ್ಷ್ಮಿ ಟೈಮಲ್ಲಿ ಇಲ್ಲಾಂದರೆ ಅಕ್ಷಯ ತೃತೀಯ ಈ ರೀತಿ ಟೈಮಲ್ಲಿ ಏನಾದರೂ ಒಂದು ಬೆಳ್ಳಿ ಐಟಮ್ನ ತಗೊಳ್ಳೋಕ್ಕೆ ನನಗೆ ಆ ದುಡ್ಡು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆ ಹಣದ ಪೆಟ್ಟಿಗೆನ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಒಂದೇ ಫೋಟೋದಲ್ಲಿ 5 ದೇವರು ಇರುವಂಥ 2 ಫೋಟೋನ ಇಟ್ಕೊಂಡಿದ್ದೀನಿ. ಒಂದು ಮುರುಘರ್ ಫೋಟೋ ಇಟ್ಕೊಂಡಿದ್ದೀನಿ, ಹಾಗೆ ಮೀನಾಕ್ಷಿ ಅಮ್ಮನ ಫೋಟೋ ಇಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ 2 ತಿರುಪತಿ ಅಷ್ಟಲಕ್ಷ್ಮಿ ಫೋಟೋನ ಇಟ್ಕೊಂಡಿದ್ದೀನಿ. ಒಂದು ಸ್ಪೀಕರ್ನ ಇಟ್ಕೊಂಡಿದ್ದೀನಿ. ಶ್ಲೋಕಗಳು ಬರುತ್ತೆ ಸ್ಪೀಕರಲ್ಲಿ, ಪೂಜೆ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಶ್ಲೋಕ ಹೇಳ್ಕೊಂಡು ಪೂಜೆ ಮಾಡೋಕ್ಕೆ. ಹಾಗೆ ಅದ್ರ ಜೊತೆಗೆ ಪೂಜೆ ರೂಮ್ನ ಗುಡ್ಸೋಕ್ಕೆ ಅಂತ ಒಂದು ಚಿಕ್ಕದಾದಂಥ ಕಸದ ಮರನ ಇಟ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ರೀತಿ ಡೈಲಿ ಕಸನ ಗುಡಿಸಿದ್ದನ್ನು, ಪೂಜೆ ರೂಮಿನ ಕಸ ಗುಡಿಸಿದ್ದನ್ನು ಅಲ್ಲೇ ಇಡೋಕ್ಕೆ ಹೋಗಲ್ಲ. ಮತ್ತು ದೇವ್ರ ಮೇಲೆ ಹೂವುಗಳನ್ನ ತೆಗೆದಿದ್ದು ಒಂದು ಡಸ್ಟ್ಬಿನ್ಗೆ ಹಾಕಿ ಅಲ್ಲೇ ಇಡೋಕ್ಕೆ ಹೋಗಲ್ಲ. ತೆಗೆದು ಆವಾಗಲೇ ಗಿಡಕ್ಕೆ ಹಾಕ್ತಾ ಇರ್ತೀನಿ. ನನ್ನ ಪೂಜೆ ರೂಮ್ ಟೂರ್ ನಿಮಗೆ ಈ ಟೂರ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.